ಮಿನಿ ವ್ಲಾಗ್ ಕ್ಯಾಶುಯಲ್ ಆಗಿ ನಮ್ಮ ಕಾಲೇಜ್ ಮುಗಿಸ್ಕೊಂಡು ಅಂದರೆ ಓರಿಯೆಂಟೇಷನ್ನ ಒಂದು 2-3 ಫೋಟೋಸ್ ತೊಗೊಂಡು ನಾವು ಹೋಗಿದ್ದೆ ಬ್ಯಾಂಬೂ ಬಿರಿಯಾನಿ ತಿನ್ನಕ್ಕೆ. ನಾವು ಇವತ್ತು ಬ್ಯಾಂಬೂ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಪ್ಲ್ಯಾನ್ ಮೇಕರ್ ಯಾರು? ಮುಂದೆ ಪ್ಲ್ಯಾನ್ ಮೇಕರು. ಪ್ಲ್ಯಾನ್ ಮಾಡಿದ್ದೆ ಯಾರು, ಆದರೆ ನಾವಿಲ್ಲ ಅಂದರೆ ಕಂಪ್ಲೀಟ್ ಆಗಲ್ಲ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ತುಂಬ ಹೊಟ್ಟೆ ಹಸ್ಕೊಂಡು ಹೋಗ್ತಾ ಇದ್ವಿ. ಬೆಳಗ್ಗೆ ಏನು ತಿಂದಿಲ್ಲ, ಇಷ್ಟೇ ತಿನ್ನೋದು, ಇಷ್ಟು ತಿಂತಾಳೆ. ಫೈನಲಿ ಅಪ್ ಟು ದ ಡೆಸ್ಟಿನೇಷನ್. ಹೊಟ್ಟೆ ತಡೆಯೋಕ್ಕಾಗದೆ ಹೋಗೋ ದಾರಿಯಲ್ಲಿ ಪಿಜ್ಜಾ ಬೇಕನ್ನೋದು ಅದು ನೋಡಿಕೊಂಡು ಆಮೇಲೆ ಮೇಲೋದು ಒಂದು 2-3 ಫೋಟೋಸ್ ತೊಗೊಂಡು ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ಮೇಲೆ ನೆಕ್ಸ್ಟ್ ಹೋಗಿದೆ ನಾವು ಊಟ ತಿನ್ನೋಕ್ಕೆ ಅಂತ. ಒಳ್ಳೆ ಬಂದಿದ ತಕ್ಷಣ ನಮ್ಗೆ ಸೀಟ್ ಸಿಕ್ತು. ಕುತ್ಕೊಂಡು ಮೆನು ನೋಡ್ತಾ ಇದ್ದು. ಅಷ್ಟೊತ್ತಲ್ಲಿ ಏನಾದರೂ ಆರ್ಡರ್ ಮಾಡೋಣ, ನಮ್ಮ ಹುಡುಗಿರು ಬರ್ತಾರೆ ಅಂತ ಆರ್ಡರ್ ತೊಗೊಳ್ಳೋರು ಬಂದರು. ಆರ್ಡರ್ ಮಾಡಿದ್ಮೇಲೆ ನೋಡಪ್ಪ, ನಮ್ಮ ಹುಡುಗಿಗೆ ಒಂದು ಪ್ರಶ್ನೆ ಕೇಳಿದೆ. ಆಂಬಿಯನ್ಸ್ ತುಂಬ ಚೆನ್ನಾಗಿದೆ, ಹೊಸ ಫೀಲು, ಫಸ್ಟ್ ಟೈಮ್ ಬಂದಿದ್ದೀನಿ, ನೆಕ್ಸ್ಟ್ ಟೈಮ್ ಬರಬೇಕು ಅನಿಸ್ತಾ ಇದೆ. ಇಲ್ಲಿದ್ದ ಥೀಮ್ ಬಂದು ಎಲ್ಲ ಬ್ಯಾಂಬೂಯಿಂದನೇ ಮಾಡಿದರು. ಆ್ಯಂಡ್ ಕಮಿಂಗ್ ಟು ದ ಬೆಸ್ಟ್ ಪಾರ್ಟ್, ಈ ಮೆನು ತುಂಬ ಬಜೆಟ್ ಫ್ರೆಂಡ್ಲಿ. ನೆಕ್ಸ್ಟ್ ನಾವು ತಟ್ಟೆ ಹೊಡ್ಸ್ಕೊಂಡು ರೆಡಿ ಆಗಿದ್ದು. ಅಷ್ಟೊತ್ತಲ್ಲಿ ಅವರು ಬಂದರು. ತಿಂದಿದ್ದ ಫಸ್ಟ್ ಬೈಟ್ ಕೂಡ ಅಷ್ಟು ಚೆನ್ನಾಗಿತ್ತು, ಎಕ್ಸ್ಪ್ಲೇನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಬಿರಿಯಾನಿ ಅಂದರೆ ಹೇಳಬೇಕಾ, ದಟ್ ಈಸ್ ಎಮೋಷನ್. ನಾನು ಮಾತ್ರ ಅಲ್ಲ ಗುರು, ನಮ್ಮ ಹುಡುಗಿಗೂ ಹಂಗೆ ಅನ್ನಿಸ್ತಂತೆ. ಕೊನೆಗೂ ನಾವು ಊಟ ಮುಗಿಸೋ ಅಷ್ಟೊತ್ತಲ್ಲಿ ಫುಲ್ ಸುಸ್ತಾಗ್ಬಿಟ್ಟಿತ್ತು ನಮಗೆಲ್ಲ. ನಮ್ಮ ಒಂದೊಂದು ಮಕ ನೋಡಿದ್ರೂ ಗೊತ್ತಾಗ್ತಿತ್ತು ನಾವು ಎಷ್ಟು ಟಯರ್ಡ್ ಆಗಿದ್ವಿ. ಈ ಗ್ಯಾಂಗ್ ನೋಡಿದ ತಕ್ಷಣ ಒಂದು ಸಾಂಗ್ ಹಾಕೋವಂತಪ್ಪ. ಕೊನೆಗೆ ಯಾವುದೋ ಈ ಸಾಕ್ಷಿ ಅಂತ ಆರ್ಡರ್ ಮಾಡಿದ್ರು, ಅದು ಬಂತು. ನಮ್ಮ ಹುಡುಗಿ ಎಲ್ಲರಿಗೂ ಬಡಿಸಿದ್ಮೇಲೆ ಅವಳು ತಟ್ಟೆಗೂ ಒಂಚೂರು ಬಡಿಸ್ಕೊಂಡು ಎಲ್ಲ ಖಾಲಿ ಮಾಡಿ ಲಾಸ್ಟಲ್ಲಿ ಫಿಂಗರ್ ರೋಲ್ ತರಿಸ್ತು. ಕೈ ತೊಳೆದ್ರೆ ಸಾಕಪ್ಪ ಅನ್ನಿಸ್ತಿತ್ತು, ಅಷ್ಟು ತಿಂದ್ಬಿಟ್ಟಿದ್ದು. ಕೊನೆಗೆ ಒಂಚೂರು ವೇಸ್ಟ್ ಮಾಡಿಲ್ಲದೆ ಎಲ್ಲ ಖಾಲಿ ಮಾಡಿ ಎಲ್ಲ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದೋ. ಕೊನೆಗೆ ನಾವು ಡಿಸ್ಪಸ್ ಆದೋ. ನಾವು 4 ಜನ ಬಸ್ಗೋಸ್ಕರ ಕಾಯ್ತಾ ಇದ್ದೋ. ಬಸ್ ಬರೋ ಟೈಮ್ ಆಯಿತು. ನಾವು ಬಸ್ ಹತ್ತಿ ಮನೆಗೆ ಹೋಗಬೇಕು ಅಷ್ಟೇ. ಇವತ್ತಿನ ಬ್ಲಾಗ್ ಇಷ್ಟೇ, ನೆಕ್ಸ್ಟ್ ನೋಡೋಣ.